ಅಣ್ಣ ಬರ ಇಲ್ಲ ಹೊರಡೋಣ. ಕಾಣಿಸ್ತಿದಾರ ಹಾಯ್ 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 ಇಲ್ಲ ನೋಡಿದ ರೋಡು ಇಲ್ಲೇ ಹೆಲ್ಮೆಟ್ಗೆ ಮೌಂಟ್ ಮಾಡಿಬಿಡ್ತೀನಿ. ಇಲ್ಲಿ ಚೆನ್ನಾಗಿದೆ ಬಾ ಬೇಡವಾ? ಗಾಡಿ ಏರ್ ಚೆಕ್ ಮಾಡಿಸ್ಬಿಟ್ಟು ಗಾಡಿ ಏರ್ ಚೆಕ್ ಮಾಡಿಸಿ ಫ್ಯೂಯಲ್ ಟಾಪ್ ಅಪ್ ಮಾಡಿಸಿ ಹೊಡ್ಬಿಡೋಣ. ಅಲ್ಲಿ ಯೂನಿ ಗ್ಯಾಸ್ ಅಂತ ಇದ್ದೀರಾ ಗ್ಯಾಸ್ ಹಾಕ್ತಾನೆ. Hello, what's up viewers? Welcome to my channel 1714. This is Manjunath Achar with Saundarya. ಸೊ ಇವತ್ತು ನಾವು ಪ್ಲ್ಯಾನ್ ಮಾಡಿರೋ ಪ್ರಕಾರ ಈ ವ್ಲಾಗ್ನಲ್ಲಿ BR ಹಿಲ್ಸ್ಗೆ ಹೋಗ್ತಾ ಇದ್ವಿ. ಹೊರಗೆ ಬಿಡಬೇಕಾಗಿತ್ತು, ಅನ್ಫಾರ್ಚುನೇಟ್ಲಿ ಲೇಟ್ ಆಯಿತು. ಒಂದು ಗಾಡಿ ಡ್ಯೂಕ್ 200 ಸ್ವಲ್ಪ ಕೈ ಕೊಡ್ತು, ಅದೊಂದು ಹಾಫ್ ಆನ್ ಅವರ್ ಟೈಮ್ ತಗೊಳ್ತು. ಸ್ಟಾಪ್ ಇಲ್ಲ, ಕನಕಪುರದಲ್ಲೇ ಸೀದಾ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇದ್ದೀವಿ. ಲೆಟ್ ಸ್ಟಾರ್ಟ್ ದ ರೈಡ್. ಅಲ್ಲಿ ಮಾರ್ನಿಂಗ್ ಇವತ್ತು ಹೋಗ್ತಾ ಇರೋ ಗಾಡಿ ಬಂದ್ಬಿಟ್ಟು ಇದು ನನ್ನ ಗಾಡಿ ಪಲ್ಸರ್ 200 AS. ಆ್ಯಂಡ್ ಶಿ ಈಸ್ ಮೈ ಪಾರ್ಟ್ನರ್. ಆ್ಯಂಡ್ ಇವರಿಬ್ಬರು ನನ್ನ ಸ್ಕೂಲ್ ಮೇಟ್ಸು. ಹಲೋ ಮಂಜು. ಈಸ್ ಕುಮಾರ, ಈಸ್ ಪುಷ್ಪಕ್. ಜೊತೆ ಇನ್ನೊಂದು ಬೈಕ್ ಇದೆ ಇವತ್ತು, ಡ್ಯೂಕ್ 200. ಇವಾಗ ಕನಕಪುರದಲ್ಲಿ ಕೋಟೆ ಇಡ್ಲಿ ನೆಕ್ಸ್ಟ್ ಸ್ಟಾಪು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ರೈಡ್ ಕಂಟಿನ್ಯೂ ಮಾಡೋಣ. ಐ ಸಿ ಯು ದೇರ್. ಇವಾಗ ಕನಕಪುರಗೆ ಎಂಟ್ರಿ ಆಗಿದ್ದೀವಿ. ವಾಸು ಹೋಟ್ಲಲ್ಲಿ ತಿಂಡಿ ಮಾಡೋಣ ಅಂದ್ಕೊಂಡ್ವಿ. ಸೊ ಬೇಡ, ನಮ್ಮ ಕೋಟೆ ಇಡ್ಲಿಗೆ ಹೋಗೋಣ. ಮೊನ್ನೆ ತಾನೇ ರಘುವಂಶ್ ಅವರವರು ಮತ್ತು ಪವನ್ ಅವರೆಲ್ಲ ಹೋಗ್ತಿದ್ದಾರೆ. ನಾನು ಒಂದು ಸರಿ ತಿಂದಿದ್ದೀನಿ, ನನ್ನ ಫ್ರೆಂಡ್ ಕೂಡ ಅಲ್ಲೇ ಇರೋದು. ಆಲ್ಮೋಸ್ಟ್ ಒಂದು 2 years 3 years ಬ್ಯಾಕ್ ತಿಂದಿರೋದು. ಇವಾಗ ಹೋಗ್ತಾ ಇರೋದು ನಾವು ಕೋಟೆ ಇಡ್ಲಿ ಬ್ರೇಕ್ಫಾಸ್ಟ್ಗೋಸ್ಕರ. ಅವಾಗ ಬಂದಿದ್ದಲ್ವಾ, ರೂಟೆಲ್ಲ ಸರಿ ಗೊತ್ತಿಲ್ಲ, ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕನಕಪುರ ಕಡೆಗೆ ಬಂದಾಗ ಕೋಟೆ ಇಡ್ಲಿನಲ್ಲಿ ಒಂದು ಸರಿ ಟೇಸ್ಟ್ ಮಾಡಿಕೊಂಡು ಆರಾಮಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಿಮ್ಮ ರೈಡ್ ಕಂಟಿನ್ಯೂ ಮಾಡ್ಬೋದು. ಬ್ರೇಕ್ಫಾಸ್ಟ್ ಮುಗೀತು. ಇವಾಗ ಸೀದಾ BR ಹಿಲ್ಸ್ ಕಡೆಗೆ ಹೋಗೋಣ ಅಂತ ಇದ್ದೀವಿ. ಒಂದು ಸ್ಟಾಪ್ BR ಹಿಲ್ಸ್ ಕಡೆಗೆ ಹೋಗ್ಬೇಕು. ರೈಟ್ ಸ್ಟಾರ್ಟ್ಸ್ ಆಫ್ಟರ್ ದ ಬ್ರೇಕ್ಫಾಸ್ಟ್. ನಾವು ಮೈಕ್ ಯೂಸ್ ಮಾಡ್ತಾ ಇಲ್ಲ, ಮೋಸ್ಟ್ ಪ್ರಾಬಬ್ಲಿ ವಿಘ್ನೇಶ್ ಜಾಸ್ತಿ ಇರಬೇಕು.
ಇವಾಗೇನು ಗೊತ್ತಾಗ್ತಾ ಇಲ್ಲ ಸದ್ಯಕ್ಕೆ. ಲ್ಯಾಪ್ಟಾಪು ಕನೆಕ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದು ಇನ್ನೂ ಎಷ್ಟಿದೆ ಅಂತ. Welcome to Biligiri Ranganbetta. So this is the entry. ಮುಂಚೆ ಎಂಟ್ರಿ ಮಾಡಿ ಹೋಗಬೇಕು, ವೆಹಿಕಲ್ ನಂಬರು, ಹೆಸರು, ಫೋನ್ ನಂಬರ್ ಎಲ್ಲ. ಫೈನಲಿ BR ಹಿಲ್ಸ್ನಲ್ಲಿದ್ದೀವಿ ಇವಾಗ. ಗಾಡಿನ ದೇವಸ್ಥಾನದವರೆಗೂ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲೇ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ವೆದರ್ ಮಾತ್ರ ಕ್ರೇಜಿ ಆಗಿದೆ ಇಲ್ಲಿ. ನಾನು 10 o'clock ಸ್ವಲ್ಪ ಬಿಸಿಲಿರುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಕೊಂಡೆ, ಬಟ್ ವೆದರ್ ಕೈ ಕೊಟ್ಟಿಲ್ಲ, ಸೂಪರ್ಬ್ ಆಗಿದೆ. ಹಾಗೆ ಕ್ರೌಡ್ ಕೂಡ ಇದೆ, ಗೌರ್ಮೆಂಟ್ ಹಾಲಿಡೇ ಅಲ್ಲ. And we are moving towards ಗಗನಚುಕ್ಕಿ ಬಾರಚುಕ್ಕಿ. ನಾವು ಅಲ್ಲೇ ಎಲ್ಲರೂ ಲಂಚ್ ಮುಗಿಸ್ಕೊಂಡು ಅಲ್ಲಿಂದ ತಿರ್ಗಾ ಮತ್ತೆ ರೈಟ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಗಗನಚುಕ್ಕಿ ಬಾರಚುಕ್ಕಿ ನೋಡಿಕೊಂಡು ಅಗೇನ್ ರಿಟರ್ನ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಬೆಳಗ್ಗೆ ಬಂದಾಗ ವೆದರ್ ಮಾತ್ರ ಚೆನ್ನಾಗಿತ್ತು, ಕ್ರೇಜಿ ಆಗಿತ್ತು ವೆದರು. ಬರಬೇಕಾದ್ರೆ ಚೂರು ಬಿಸಿಲು, ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು BR ಹಿಲ್ಸ್ ಕಡೆಗೆ ನಾನು ಬಂದಿರೋದು. ಚೆನ್ನಾಗಿದೆ. ಒಂದು ಶಾರ್ಟ್ ರೈಡು, ಅರೌಂಡ್ 200 kilometers ಆರಾಮಾಗಿ ಬಂದ್ಬಿಡಬಹುದು. ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಆರಾಮಾಗಿ ಬಂದು ನೋಡಿ. ನಮ್ಮ ಪಾರ್ಟ್ನರು ಹೊಸ ಫ್ರೂಟ್ಸ್ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ. ಫಸ್ಟು ಸ್ಟಾರ್ ಫ್ರೂಟ್ ತಿಂದರು, ಟೇಸ್ಟ್ ಚೆನ್ನಾಗಿತ್ತು. ಒಂದೊಂದೇ ಫ್ರೂಟ್ ಟೇಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ. ಬಟ್ ಆದರೆ ಚೆನ್ನಾಗಿದೆ ಫ್ರೂಟ್ಸು, ಟ್ರೈ ಒನ್ಸ್. BR ಹಿಲ್ಸಿಂದ ಕೆಳಗೆ ಬರ್ತಾ ಲೆಫ್ಟ್ ಸೈಡಲ್ಲಿ ಹಿಂಗೆ ಒಂದು ಸ್ಟಾಲ್ಸ್ ಹಾಕ್ಕೊಂಡು ಹೋಗಿರ್ತಾರೆ. ಓಕೆ, ಎಲ್ಲ ಫ್ರೂಟ್ಸ್ ಟೇಸ್ಟ್ ಮಾಡಿದ್ದಾಯಿತು. ಲೆಟ್ಸ್ ಸ್ಟಾರ್ಟ್ ದ ರೈಡ್. ಸರಿ, ಥ್ಯಾಂಕ್ಸ್ ಆಂಟಿ. ಲೆಟ್ಸ್ ಮೂವ್ ಆನ್. ಡ್ಯೂಕ್ 200 ಮುಂದೆ ಹೋಗ್ಬಿಟ್ಟಿದೆ ಆಲ್ರೆಡಿ. ಪುಷ್ಪಕ್ ಅವ್ರು ಆಗಲೇ ಮುಂದೆ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಫೈನಲಿ ಒಂದು ಹೋಟೆಲ್ ಸಿಕ್ತು ಈಗ, ಹೋಟೆಲ್ ಗುರುಶ್ರೀ ಅಂತ. ಇಲ್ಲೆಲ್ಲೂ ಸುತ್ತಮುತ್ತ ಹೋಟೆಲ್ ಹುಡ್ಕೋದು ಸ್ವಲ್ಪ ಕಷ್ಟನೇ ಇದೆ. ಲೆಟ್ಸ್ ಹ್ಯಾವ್ ಅ ಲಂಚ್ ನಾವು. ಮಳೆ ಸ್ಟಾರ್ಟ್ ಆಯಿತು ಊಟ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ. ಸೀಟ್ ಫುಲ್ ಮಳೆ ಇಲ್ಲದೆ ಇದ್ದರೆ ಸಾಕು, ಯಾಕಂದರೆ ಎಲ್ಲೂ ನಿಲ್ಸೋಕ್ಕೆ ಆಗೋಲ್ಲ ಗಾಡಿನ. ಆಮೇಲೆ ಕಂಟಿನ್ಯೂಸ್ ಬರಬೇಕಾಗುತ್ತೆ ಹೈವೇ ಆಗಿರೋದ್ರಿಂದ.
ಬಾರಾಚುಕ್ಕಿ ಎಂಟ್ರೆನ್ಸ್ ತೊಗೊಂಡ್ವಿ. ಸೊ ಎಲ್ಲೂ ನಿಲ್ಲಿಸೋ ಹಂಗಿಲ್ಲ ಅನಿಸುತ್ತೆ, ಎಲ್ಲ ನಿಲ್ಲಿಸ್ಬೋದು ಗಾಡಿಗಳನ್ನ. ಎಂಟ್ರಿ ಮಾಡಿ ಗಾಡಿ ನಂಬರ್ ಬರ್ಬೋದು. ಹಾಂ, ಎಂಟ್ರಿ ಇದೆಯಾ ಇಲ್ಲಿ? ಸಾಕನ ಬೇಡಿಗೆ ಗಾಡಿ. ವೀಕೆಂಡ್ಸ್ ಅಂತೂ ಸಿಕ್ಕಾಪಟ್ಟೆ ರಶ್ಶು. ಸೊ ಕ್ರೌಡ್ ಜಾಸ್ತಿ ಇರುತ್ತೆ. ಹೋಗಿದ್ದ ಪ್ಲೇಸ್ ಕೂಡ ಎಂಜಾಯ್ ಮಾಡೋಕ್ಕಾಗಲ್ಲ, ತುಂಬ ಕ್ರೌಡ್ ಇರುತ್ತೆ ಸ್ಯಾಟರ್ಡೆ ಸಂಡೇಸ್. ಸೊ ದಿಸ್ ಈಸ್ ದ ವ್ಯೂ. ಮುಗೀತು ತೆಪ್ಪ ರೈಡು. ಸೊ ಡನ್ ಫಾರ್ ದ ಡೇ. ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಬ್ಯಾಂಗ್ಳೂರ್ ಅಗೇನ್. ಇನ್ನೊಂದು 3 hours ಅಷ್ಟೇ, ವಿಲ್ ಬಿ ಇನ್ ಬ್ಯಾಂಗ್ಳೂರ್. ಮೋಸ್ಟ್ ಪ್ರಾಬಬ್ಲಿ 700 ಎಲ್ಲಾದರೂ ಸ್ಟಾಪ್ ಕೊಟ್ಟು. ಓಕೆ ಬಾ. Guys, I'll be ending my vlog here. ಎಲ್ಲ ಡಿಸ್ಮೌಂಟ್ ಮಾಡಿಬಿಟ್ಟು ಪ್ಯಾಕ್ ಮಾಡೋಣ ಅಂತ ಇದ್ದೀನಿ. ಮಳೆ ಬರೋದು ಸೂಚನೆ ತುಂಬ ಜೋರು. ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು, ಬಾಯ್, ಸೇ ಬಾಯ್.